ಸ್ನೇಹಿತರೆ, ಇವತ್ತು ಬಿಗ್ ಬಾಸ್ ಗಿಲ್ಲಿ ನಟನಿಗೆ ಕರೆ ಮಾಡಿದ್ದಾರೆ, ಫೋನಲ್ಲಿ ಮಾತನಾಡಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು. ಸೊ ಏನು ಮಾತನಾಡಿದ್ರು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸದ್ಯ ಬಿಗ್ ಬಾಸ್ ವಿನ್ನರ್ ಆಗಿರುವಂಥ ಗಿಲ್ಲಿ ನಟ ಭಾಳ ಸಖತ್ ಬ್ಯುಸಿಯಾಗಿದ್ದಾರೆ. ಅಭಿಮಾನಿಗಳು ಆತನನ್ನು ಮೆರೆಸ್ತಾ ಇದ್ದಾರೆ. ಸೊ ಟ್ರೆಂಡ್ನಲ್ಲಿ ಗಿಲ್ಲಿ ನಟ ಇರೋವಂಥದ್ದು ವಿಚಾರ ನಮಗೆಲ್ಲ ಗೊತ್ತಾಯಿದೆ. ಸೊ ಗಿಲ್ಲಿ ನಟನಿಗೆ ಭಾಳಷ್ಟು ಸಿನಿಮಾ ಆಫರ್ಗಳು ಬರ್ತಾ ಇರುವಂಥದ್ದು, ಕೆಲವೊಂದಿಷ್ಟು ಶೋಗಳಲ್ಲಿ ಇನ್ವೈಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಕಾರ್ಯಕ್ರಮಗಳು ಅಟೆಂಡ್ ಆಗ್ತಾ ಇದ್ದಾರೆ ಗಿಲ್ಲಿ ನಟ. ಸದ್ಯ ಇವತ್ತು ಏಕಾಏಕಿ ಬಿಗ್ ಬಾಸ್ ರನ್ನರ್ ಅಪ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಅವರು ಫೋನ್ ಮಾಡಿ ಮಾತನಾಡಿದ್ದಾರೆ, ಗಿಲ್ಲಿ ಜೊತೆ ಮಾತನಾಡಿದ್ದಾರೆ. ಸೊ ಮಂಗಳೂರಿಗೆ ಬಾ ಅಂತೇಳಿ ಗಿಲ್ಲಿನ ಫೋನ್ ಮಾಡಿ ಮಾತನಾಡಿಸಿದ್ದಾರೆ. ಗಿಲ್ಲಿ ಜೊತೆ ಕೆಲವೊಂದಿಷ್ಟು ಕಾಮಿಡಿಯಾಗಿ ಮಾತನಾಡಿಸಿದ್ದಾರೆ, ಕೆಲವು ಜರ್ನಿಗಳನ್ನು ಮಾತನಾಡಿದ್ದಾರೆ. ಸೊ ಕಾವ್ಯ ಮತ್ತು ಕೆಲವೊಂದಿಷ್ಟು ಆತ್ಮರ ಜೊತೆ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಸದ್ಯ ಇವರು ರಕ್ಷಿತಾ ಶೆಟ್ಟಿ ಅವರು ಹೊಸದಾಗಿ ಒಂದು ಹೋಟೆಲನ್ನು ಓಪನ್ ಮಾಡಿದ್ದಾರೆ. ಇದರ ಓಪನ್ನಿಗೆ ಗಿಲ್ಲಿ ಅವ್ರನ್ನ ಕರೆದಿದ್ರಂತೆ. ಸೊ ಬ್ಯುಸಿ ಇದ್ದ ಕಾರಣ ಗಿಲ್ಲಿ ಅವ್ರು ಹೋಗಿಲ್ಲ. ಹಾಗಾಗಿ ನಮ್ಮ ಹೋಟ್ಲಿಗೆ ಬಾ ಅಂತೇಳಿ ಇವತ್ತು ರಕ್ಷಿತಾ ಶೆಟ್ಟಿ ಅವರು ಕರೆದಿದ್ದಾರೆ. ಮಂಗಳೂರಿನ ಚೆಲುವೆ, ಭಾಳ ಸಖತ್ ಆ್ಯಟಿಟ್ಯೂಡ್ ಆಗಿರುವಂಥ ರಕ್ಷಿತಾ ಶೆಟ್ಟಿಯನ್ನು ಜನ ಮೆಚ್ಚಿ ಇವತ್ತು ರನ್ನರ್ ಅಪ್ಪನ್ನು ಮಾಡಿದ್ದಾರೆ. ಸೊ ರಕ್ಷಿತಾ ಶೆಟ್ಟಿ ಭಾಳ ಮಂಗಳೂರು ಸೈಡ್ನಲ್ಲಿ ಕರಾವಳಿ ಭಾಗದ ಚೆಲುವೆ ಅಂತೇಳಿ ಅಷ್ಟೆಲ್ಲ ಸಪೋರ್ಟ್ ಮಾಡಿ ಈಗೆಲ್ಲ ಭಾಳ ಟ್ರೆಂಡ್ನಲ್ಲಿದ್ದಾರೆ. ಹಾಗಾಗಿ ಗಿಲ್ಲಿ ಜೊತೆ ಕೆಲವು ವಿಚಾರದ ಬಗ್ಗೆ ಮಾತನಾಡಿ 1 ಗಂಟೆಗಳ ಕಾಲ ಮಾತನಾಡಿದ್ದು. ಸೊ ಗಿಲ್ಲಿಯನ್ನು ತಮ್ಮ ಮನೆಗೆ ಊಟಕ್ಕೆ ಕರೆದಿದ್ದಾರೆ. ಸೊ ಕೆಲವೊಂದಿಷ್ಟು ಕುಟುಂಬದ ಜೊತೆ ಮಾತನಾಡಿದ್ದಾರೆ. ಗಿಲ್ಲಿಯ ಒಂದು ಹೊಸ ಸಿನಿಮಾಗಳಿಗೆ ಅವಕಾಶಗಳು ಇವತ್ತು ಬರ್ತಾ ಇರುವಂಥದ್ದು ಗಿಲ್ಲಿಗೆ, ರಕ್ಷಿತಾ ಶೆಟ್ಟಿ ಅವರಿಗೆ. ಸದ್ಯ ಇವತ್ತು ಕೆಲವೊಂದಿಷ್ಟು ಶೋನಲ್ಲಿ ಮಾತನಾಡಿದ್ದಾರೆ. ಗಿಲ್ಲಿಗೆ ನಮ್ಮ ಹೋಟೆಲ್ನಲ್ಲಿ ಇನ್ವೈಟ್ ಮಾಡಿದರು, ಸೊ ಬಂದಿಲ್ಲ ಅನ್ನೋದು ಬೇಸರವನ್ನು ಕೂಡ ಹೊರಹಾಕಿದ್ದಾರೆ. ಗಿಲ್ಲಿ ಇದಕ್ಕೆ ತಮಾಷೆಯಾಗಿ ಮಾಡಿದ್ದಾರೆ. ಸೊ ಎಲ್ಲದರಲ್ಲೂ ಕೂಡ ಟ್ರೆಂಡ್ನಲ್ಲಿರುವಂತಹ ಬಿಗ್ ಬಾಸ್ ಸ್ಪರ್ಧಿಗಳು ಇವತ್ತು ಸಖತ್ತಾಗಿ ಎಂಜಾಯನ್ನು ಮಾಡ್ತಾ ಇದ್ದಾರೆ ಲೈಫ್ನಲ್ಲಿ. ಸೊ ಇವತ್ತು ರಕ್ಷಿತಾ ಶೆಟ್ಟಿ ಜೊತೆ ಮಾತನಾಡಿರುವಂಥದ್ದು ಗಿಲ್ಲಿ ನಟ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಗಿಲ್ಲಿ ಮತ್ತು ರಕ್ಷಿತಾ ಶೆಟ್ಟಿ ಇಬ್ಬರ ಒಂದು ಕಾಮಿಡಿ ಹಾಗೂ ಇವರಿಬ್ಬರ ಒಂದು ಏನು ಒಳ್ಳೆಯ ಬಾಂಧವ್ಯ ಇತ್ತು, ಕಾಮಿಡಿ ಇತ್ತು. ಸೊ ಇವೆಲ್ಲವೂ ಕೂಡ ವಂಶದ ಕುಡಿ ಅಂತ ಅಲ್ಲಿ ಕಾಮಿಡಿ ಮಾಡ್ತಿದ್ದಂಥ ಇವೆಲ್ಲವೂ ಕೂಡ ಇಂಟ್ರೆಸ್ಟ್ ಆಗಿತ್ತು ಅಲ್ಲಿ ಬಿಗ್ ಬಾಸ್ ಮನೆಗೆ. ಸೊ ನೀವು ಕೂಡ ಇದನ್ನು ಇಷ್ಟಪಡ್ತೀರಾ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.